ಹಿಂದೆಯೇ ನಗರಗಳ ಹೊಳಪು ಹೆಚ್ಚಿಲ್ಲದಾಗ ಮತ್ತು ಹಳ್ಳಿಗಳ ಬೀದಿಗಳು ಮಣ್ಣಿನ ಪರಿಮಳದಿಂದ ತುಂಬಿರುವಾಗ 12 ವರ್ಷದ ಹುಡುಗ ಒಂದು ಸಣ್ಣ ಹಳ್ಳಿಯ ಮೂಲೆಯಲ್ಲಿ ಹಳೆಯ ಪೀಪಲ್ ಮರದ ಕೆಳಗೆ ಕುಳಿತಿದ್ದನು. ಅವನ ಕೊಳಕು ಬಟ್ಟೆಗಳು ಮತ್ತು ಒಣ ತುಟಿಗಳು ಅವನ ಸ್ಥಿತಿಯನ್ನು ವಿವರಿಸುತ್ತಿದ್ದವು. ಆತನ ಹೆಸರು ಮೋಹನ್ ಕುಮಾರ್. ಒಂದು ದಿನ ಗ್ರಾಮದಲ್ಲಿ ಭೀಕರ ಪ್ರವಾಹ ಉಂಟಾಯಿತು. ಅವನ ಮನೆ ಕೊಚ್ಚಿ ಹೋಯಿತು ಮತ್ತು ಅವನ ಹೆತ್ತವರು ಎಲ್ಲೋ ಕಳೆದು ಹೋದರು. ಬಾವಿಯ ನೀರು ಕೆಳಗಿಳಿದಾಗ ಮೋಹನ್ ಒಬ್ಬನೇ ಉಳಿದಿದ್ದನು. ಮನೆ, ಪೋಷಕರು ಅಥವಾ ಯಾವುದೇ ಬೆಂಬಲವಿಲ್ಲದೆ ಮೋಹನ್ಗಾಗಿ ಜೀವನವು ಕಷ್ಟಕರ ಪರೀಕ್ಷೆಯಾಯಿತು. ಕೆಲವು ದಿನಗಳ ಕಾಲ ಗ್ರಾಮಸ್ಥರು ಆತನನ್ನು ಬೆಂಬಲಿಸಿದರು. ಆದರೆ ಕ್ರಮೇಣ ಎಲ್ಲರೂ ಆತನನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದರು. ಕೆಲವರು ಅನಾಥ ಮಕ್ಕಳಿಗೆ ಭವಿಷ್ಯವಿಲ್ಲ ಎಂದರು. ಕೆಲವರು ಅವರು ಭಿಕ್ಷೆ ಬೇಡಿ ಬದುಕುತ್ತಾರೆ ಎಂದರು. ಚಿಕ್ಕ ವಯಸ್ಸಿನಲ್ಲಿ ಮೋಹನ್ ತಮ್ಮದೇ ಆದ ಜೀವನವನ್ನು ಮಾಡಬೇಕೆಂದು ತೀರ್ಮಾನಿಸಿದರು. ಅವರು ಹಳ್ಳಿಯನ್ನು ಬಿಟ್ಟು ಹತ್ತಿರದ ಪಟ್ಟಣಕ್ಕೆ ತೆರಳಿದರು. ಅಲ್ಲಿ ಸ್ವಲ್ಪ ಕೆಲಸ ಸಿಗುತ್ತದೆ ಎಂಬ ಆಶೆಯಿಂದ. ಆದರೆ ವಾಸ್ತವದಲ್ಲಿದುದು ಹೆಚ್ಚು ಕಠಿಣವಾಗಿತ್ತು. ನಗರ ಬೀದಿಗಳಲ್ಲಿ ಜನಸಂದಣಿ ದನಿ ತುಂಬಿತ್ತು. ಯಾರಿಗೂ ಅವನ ಹಸಿವು ಅಥವಾ ದುಃಖ ಕಾಣಿಸಲಿಲ್ಲ. ಅನೇಕ ದಿನಗಳು ಭಿಕ್ಷೆ ಬೇಡುತ್ತಾ ಕಳೆದವು. ಆದರೆ ಅವನ ಹೃದಯದಲ್ಲಿ ಅಸಮಾಧಾನ ತುಂಬಿತ್ತು. ಒಂದು ರಾತ್ರಿ ಫುಟ್ಪಾತ್ ಮೇಲೆ ಕುಳಿತಿದ್ದಾಗ ಮಧ್ಯವಯಸ್ಕ ವ್ಯಕ್ತಿಯೊಬ್ಬರು ಅವನತ್ತ ನೋಡಿ ಹೇಳಿದರು, ಮಗನೇ, ಕಷ್ಟಪಟ್ಟು ದುಡಿಯುವವನಿಗೆ ಅದೃಷ್ಟ ಒಲವು ತೋರುತ್ತದೆ ಎಂಬುದನ್ನು ಕೇಳಿದ್ದೀಯಾ? ನೀನು ಬಯಸಿದರೆ ಭಿಕ್ಷೆ ಬೇಡುವುದಕ್ಕಿಂತ ಉತ್ತಮ ದಾರಿ ತೋರಿಸಬಲ್ಲೆ. ಮೋಹನ್ಗದು ಆಘಾತವಾಯಿತು. ಆದರೆ ಆ ವ್ಯಕ್ತಿಯ ಮಾತು ಅವನ ಮನಸ್ಸಿಗೆ ತಟ್ಟಿತು. ಅವನು ಕೇಳಿದನು, ನೀವು ಯಾರು ಮತ್ತು ನನಗೆ ಏನು ಕಲಿಸುತ್ತೀರಿ? ಆ ವ್ಯಕ್ತಿ ನಗುತ್ತ ಹೇಳಿದರು, ನನ್ನ ಹೆಸರು ರಾಮ್ ನಾರಾಯಣ. ನಾನು ಹತ್ತಿರದ ಅಂಗಡಿಯಲ್ಲಿ ಕೆಲಸ ಮಾಡುತ್ತೇನೆ. ನೀನು ಬಯಸಿದರೆ ನಿನಗೆ ಕೆಲಸ ಕಲಿಸಬಲ್ಲೆ. ಇದರಿಂದ ಭಿಕ್ಷೆ ಬೇಡುವ ಅಗತ್ಯವಿಲ್ಲ. ಮೋಹನ್ಗೆ ಕಾರಣ ಅರ್ಥವಾಗದಿದ್ದರೂ ಕಳೆದುಕೊಳ್ಳಲು ಏನೂ ಇರಲಿಲ್ಲ. ಅವನು ತಲೆಯಾಡಿಸಿದನು. ರಾಮನಾರಾಯಣ ಅವನನ್ನು ಸಣ್ಣ ಅಂಗಡಿಗೆ ಕರೆದೊಯ್ದರು. ಅಲ್ಲಿ ಸಿಹಿ ತಿಂಡಿಗಳು ಮತ್ತು ಕೆಲವು ದೈನಂದಿನ ವಸ್ತುಗಳು ಮಾರಾಟವಾಗುತ್ತಿದ್ದರು. ಮರುದಿನ ಮೋಹನ್ ಕೆಲಸ ಪ್ರಾರಂಭಿಸಿದನು. ಆರಂಭದಲ್ಲಿ ಅವನು ಸ್ವಚ್ಛತೆ ಮತ್ತು ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತಿದ್ದನು. ಕೆಲಸ ದಣಿವನಾಗಿದ್ದರೂ ದಿನಾಂತ್ಯದಲ್ಲಿ ಅವನ ಮನಸ್ಸು ಸಂತೋಷಗೊಂಡಿತು. ಇದೇ ಮೊದಲ ಬಾರಿಗೆ ಮೋಹನ್ ತನ್ನ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನೋಡಿದನು. ತನ್ನ ಕೈಯಲ್ಲಿ ರೊಟ್ಟಿಯನ್ನು ಹಿಡಿದನು. ಅದರ ಪರಿಮಳ ವಿಭಿನ್ನವಾಗಿತ್ತು. ರಾಮನಾರಾಯಣ ಇದನ್ನೆಲ್ಲ ನೋಡಿ ಹೇಳಿದರು, ಇದು ಕೇವಲ ಪ್ರಾರಂಭ ಮಗನೇ. ನಿನ್ನ ಸ್ವಂತ ಕಾಲುಗಳ ಮೇಲೆ ನಿಲ್ಲುವಾಗ ನಿಜವಾದ ಕೆಲಸ ಆರಂಭವಾಗುತ್ತದೆ ಅಂದು ಮೋಹನ್ ತೀರ್ಮಾನಿಸಿದನು. ಇನ್ನು ಮುಂದೆ ಭಿಕ್ಷೆ ಬೇಡುವುದಿಲ್ಲ, ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಎಂದು. ಮೋಹನ್ ಕೆಲಸ ಮುಂದುವರೆಸಿದರೂ ಅವನು ಹೆಚ್ಚಾಗಿ ಕಲಿಯಲು ಬಯಸಿದನು. ಅವನು ಕೇಳಿದ, ಅಂಕಲ್, ನಾನು ಇನ್ನೇನಾದರೂ ಕಲಿಯಬಹುದೇ? ರಾಮನಾರಾಯಣ ಅವನ ಕಣ್ಣುಗಳಲ್ಲಿ ಸ್ಪಾರ್ಕ್ ಕಂಡು ಹೇಳಿದರು, ಕಲಿಯುವವನಿಗೆ ಭಯ ಇರಬಾರದು. ಅವರು ಮೋಹನ್ ಗಣನೆ, ಗ್ರಾಹಕರ ಜೊತೆ ಮಾತನಾಡುವುದು, ವ್ಯವಹಾರ ಹೇಗೆ ನಡೆಯುತ್ತದೆ ಎಂಬುದನ್ನು ಕಲಿಸಿದರು. ಮೋಹನ್ ನಿಧಾನವಾಗಿ ಗ್ರಾಹಕರ ನಡವಳಿಕೆ, ಯಾವ ವಸ್ತುಗಳು ಹೆಚ್ಚು ಮಾರಾಟವಾಗುತ್ತವೆ ಎಂಬುದನ್ನೂ ಗಮನಿಸುತ್ತಾ ಹೋದನು. ಒಂದು ದಿನ ಅಂಗಡಿಯಲ್ಲಿ ಜನಸಂದಣಿ ಇರುವಾಗ ತಪ್ಪು ವಸ್ತು ನೀಡಿದ ಕಾರಣಕ್ಕೆ ಗ್ರಾಹಕರು ಕೋಪಗೊಂಡರು. ಅಂಗಡಿ ಮಾಲೀಕರು ಮೋಹನ್ಗೆ ಭಾರೀ ತರಾಟೆ ತೆಗೆದುಕೊಂಡರು. ದುಃಖಗೊಂಡ ಮೋಹನ್ ಯೋಚಿಸಿದ, ನಾನು ನಿಜವಾಗಿಯೂ ಏನನ್ನಾದರೂ ಮಾಡಬಲ್ಲೆನೆಯೇ? ರಾಮನಾರಾಯಣ ಅವನನ್ನು ಸಮಾಧಾನಪಡಿಸಿ ಹೇಳಿದರು, ವೈಫಲ್ಯ ಎಂದರೆ ಸೋಲು ಅಲ್ಲ ಮಗನೇ. ಬಿದ್ದ ನಂತರವೂ ಎದ್ದು ನಿಲ್ಲುವುದು ನಿಜವಾದ ಗೆಲುವು. ಮೋಹನ್ನ ಕಣ್ಣುಗಳಲ್ಲಿ ಹೊಸ ಹೊಳಪು ಮೂಡಿತು. ಅವನು ಇನ್ನಷ್ಟು ಶ್ರಮದಿಂದ ಕೆಲಸ ಮಾಡಿದನು. ಕೆಲ ವರ್ಷಗಳ ಪರಿಶ್ರಮದ ನಂತರ ಮೋಹನ್ ಒಂದು ಸಣ್ಣ ಚಹಾ ಕಾರ್ಟ್ ಆರ್ಜಿಸಿದನು. ಮೊದಲ ದಿನ ತಾನು ತಯಾರಿಸಿದ ಚಹಾ ಮಾರಾಟ ಮಾಡಿದಾಗ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಇದೀಗ ಅವನು ಭಿಕ್ಷೆ ಬೇಡುವ ಹುಡುಗನಲ್ಲ, ಸ್ವಂತ ದುಡಿಯುವ ಉದ್ಯಮಿಯೂ ಆಗಿದ್ದ. ಅವನ ಚಹಾ ಅಂಗಡಿ ಜನಪ್ರಿಯವಾಯಿತು. ಒಂದು ದಿನ ರಾಮನಾರಾಯಣ ಬಂದು ಹೇಳಿದರು, ಮಗನೇ, ನಿನ್ನ ಕಠಿಣ ಪರಿಶ್ರಮವೇ ನಿನ್ನ ಹಣೆ ಬರಹ ಬದಲಾಯಿಸಿದೆ. ಹಣೆ ಬರಹ ಕೈಯಲ್ಲಿ ಬರೆಯಲ್ಪಡದು, ಅದು ಕೈಗಳಿಂದ ನಿರ್ಮಿಸಲಾಗುತ್ತದೆ.
ಮೋಹನ್ ಅವರ ಪಾದಗಳನ್ನು ಮುಟ್ಟಿ ಹೇಳಿದರು, ನೀವು ನನಗೆ ಕಲಿಸಿದದು ಕೇವಲ ಕೆಲಸವಲ್ಲ ಅಂಕಲ್, ಜೀವನ ಬದಲಿಸುವ ಪಾಠ. ಮೋಹನ್ ಈಗ ಇತರ ಬಡ ಮಕ್ಕಳಿಗೂ ಕೆಲಸ ಕಲಿಸಲು ಪ್ರಾರಂಭಿಸಿದರು. ಅವರು ಹೇಳುತ್ತಿದ್ದರು, ಕಷ್ಟಪಟ್ಟು ದುಡಿಯುವವರು ಎಂದಿಗೂ ಹಸಿವಿನಿಂದ ಹೋಗುವುದಿಲ್ಲ. ಕೆಲ ವರ್ಷಗಳ ನಂತರ ಮೋಹನ್ ಅವರ ಚಹಾ ಅಂಗಡಿ ಒಂದು ಸಣ್ಣ ಹೋಟೆಲ್ ಆಗಿ ಮಾರ್ಪಟ್ಟಿತು. ಅವರು ಸ್ವಂತ ಮನೆ ಹೊಂದಿದರು, ಗೌರವದ ಜೀವನ ಬದುಕಿದರು. ಒಂದು ಸಂಜೆ ತಮ್ಮ ಹೋಟೆಲ್ ಮುಂದೆ ಕುಳಿತಿದ್ದಾಗ ಅವರು ತಮ್ಮ ಹಳೆಯ ದಿನಗಳನ್ನು ನೆನೆದು ನಕ್ಕರು. ಮೋಹನ್ ಕುಮಾರ್ನ ಜೀವನವು ನಮಗೆ ಕಲಿಸುವ ಪಾಠ ಏನೆಂದರೆ, ಹಣೆ ಬರಹ ಬದಲಾಯಿಸಲು ಕಾಯುವುದಲ್ಲ, ಕಷ್ಟಪಟ್ಟು ಕೆಲಸ ಮಾಡುವುದೇ ಅದನ್ನು ಬದಲಾಯಿಸುವ ಮಾರ್ಗ. ನಾವು ನಂಬಿಸುವ ಮಾರ್ಗ. ನಾವು ನಮ್ಮನ್ನು ನಂಬಿ ತಾಳ್ಮೆಯಿಂದ ದುಡಿದು ಎಂದಿಗೂ ಬಿಟ್ಟು ಕೊಡದಿದ್ದರೆ ಜೀವನವು ಖಂಡಿತವಾಗಿಯೂ ಯಶಸ್ಸಿನ ರುಚಿ ನೀಡುತ್ತದೆ.